ಹಾಯ್, ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ಏನು ಅಂತ ಗೊತ್ತೇ ಇದೆ. ಇವತ್ತು ಆಗಸ್ಟ್ 4 ಸ್ನೇಹಿತರ ದಿನಾಚರಣೆ. ಮೊದಲನೇದಾಗಿ ನನ್ನ ಜೊತೆ ಲಾಯಲ್ ಆಗಿರೋ ನನ್ನ ಪ್ರತಿಯೊಬ್ಬ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕರು. ಆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಜನ ಕಳೆದೋಗಿದ್ದಾರೆ, ಸ್ವಲ್ಪ ಜನ ಬಿಟ್ಟೋಗಿದ್ದಾರೆ, ಇನ್ನು ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ಇವತ್ತಿನ ಫ್ರೆಂಡ್ಶಿಪ್ ಡೇಲಿ ಉಳ್ಕೊಂಡಿರೋ ಫ್ರೆಂಡ್ಸ್ ಗಳ ಬಗ್ಗೆ ಮಾತಾಡೋಣ. ನನ್ನ ಲೈಫಲ್ಲಿ ಮೊದಲನೇ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ನಮ್ಮ ಅಮ್ಮಂದ್ರು. ಯಾಕಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಸು ಅನ್ನೋ ಪದಗಳ ಅರ್ಥ ಸಿಗೋಕ್ಕಿಂತ ಮುಂಚೆ ನನಗೆ ಸಿಕ್ತವ್ರು ಇವರು. ಇವ್ರ ಜೊತೆ ನಾನು ಆಡಿರೋದು, ಖುಷಿ ಪಟ್ಟಿರೋದು, ಹತ್ತಿರೋದು ಎಲ್ಲಾನು. ಈ ಇಬ್ಬರು ಅಮ್ಮಂದ್ರ ಜೊತೆ ನಾನು ಎಷ್ಟು ತಲೆ ಮಾಡಿದ್ದೀನಿ, ಎಷ್ಟು ತುಂಟಾಟ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಅವ್ರಿಗೂ ಸಹ ಗೊತ್ತಿಲ್ಲ, ಮರ್ತೋಗಿರ್ತಾರೆ ಇಷ್ಟೊತ್ತಿಗೆ. ಇದ್ರಲ್ಲಿ ಒಬ್ರು ಅಮ್ಮ ಫುಲ್ ಫ್ರೆಂಡ್ಲಿ, ಇನ್ನೊಬ್ರು ಅಮ್ಮ ಫುಲ್ ಸ್ಟ್ರಿಕ್ಟ್ ಇದ್ರು. ಪ್ರೀತಿ ಮಾತ್ರ ಇಬ್ಬರದು ಸಮಸಮನೇ ಇದೆ. ಅದ್ರ ಬಗ್ಗೆ ಒಂದು ಮಾತು ಮಾತಾಡೋಂಗಿಲ್ಲ. ಅಮ್ಮಂದ್ರು ಆದಮೇಲೆ ನನಗೆ ಬೆಸ್ಟ್ ಫ್ರೆಂಡ್ ಆಗಿ ಸಿಕ್ಕಿದ್ದು ನನ್ನ ತಂಗಿ. ನನಗೆ ನನ್ನ ತಂಗಿ ಅಂದರೆ ತುಂಬ ಇಷ್ಟ, ನನ್ನ ತಂಗಿಗೂ ನಾನು ಅಂದರೆ ತುಂಬ ಇಷ್ಟ. ಪ್ರತಿ ದಿವಸ ಅದೆಷ್ಟು ಲೆಕ್ಕವಿಲ್ಲದಷ್ಟು ಜಗಳಾಡ್ತೀವೋ ನಮಗೆ ಗೊತ್ತಿಲ್ಲ. ಒಂದೊಂದು ಸತಿ ಅಂತೂ ಹೊಡೆದಾಡಿರೋದು ಇದೆ. ನಾನು ನನ್ನ ಮದುವೆ ಆದಾಗ ಅನ್ಕೊಂಡೆ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬ ಹೇಳ್ತಾರೆ ಅಂತ. ಆದರೆ ದೇವರಾಣೆ ಯಾರು ಒಳ್ಳಿಲ್ಲ. ನಮ್ಮ ಅಪ್ಪ ನನ್ನ ತಂಗಿ ಇಬ್ಬರು ಇರ್ತಿತ್ತು, ಬೇರೆಯವರಿಗೆಲ್ಲ ದುಃಖ ಆದರೂ ಒಳ್ಳಿಲ್ಲ. ಈಗಲೂ ಅಷ್ಟೇ, ದಿವಸಕ್ಕೆ ನನ್ನ ತಂಗಿ ಎಷ್ಟು ಸಲ ಫೋನ್ ಮಾಡ್ತಾಳೆ ಅನ್ನೋದು ಲೆಕ್ಕನೇ ಸಿಗಲ್ಲ. ತಂಗಿ ಆದಮೇಲೆ ನನಗೆ ನೆಕ್ಸ್ಟ್ ಸಿಕ್ಕಿದ್ದೆ ನನ್ನ ಸ್ಕೂಲ್ ಫ್ರೆಂಡ್ಸು. ಸ್ಕೂಲ್ ಡೇಸಲ್ಲಿ ನನಗೆ ಬೆಸ್ಟಾಗಿ ಸಿಕ್ಕಿದ್ದು ಬೆಸ್ಟ್ ಫ್ರೆಂಡ್ ಅಂದರೆ ಅನ್ಸೂಯ ಅಂತ. ಇವರು 7th ಮುಗಿದ್ಮೇಲೆ ಮಾಯ ಆಗೋದ್ರು. ಅವರು ಹುಟ್ಟಿದೂರು ಹುಬ್ಳಿ, ಅಲ್ಲಿಗೆ ಹೋಗ್ಬಿಟ್ರು. ಅದಾದಮೇಲೆ ಫ್ರೆಂಡ್ಶಿಪ್ ಕಟ್ಟಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಫೋನು, ಫೇಸ್ಬುಕ್, ವಾಟ್ಸಪ್ ಇಲ್ಲದೆ ಫ್ರೆಂಡ್ಶಿಪ್ ಮಧ್ಯೆ ಸ್ವಲ್ಪ ಬ್ರೇಕ್ ಆಗಿತ್ತು ಅಂದರೆ ತಪ್ಪಾಗಲ್ಲ. ಈಗ ಮತ್ತೆ ಅವ್ರು ನನಗೆ ವಾಪಸ್ ಸಿಕ್ಕಿದ್ದಾರೆ. ನಾವು ಮೊದಲ ಥರ ತುಂಬ ಖುಷಿಯಾಗಿದ್ದೀವಿ. ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಹೊಸ ಫ್ರೆಂಡ್ಸು ಅಥವಾ ಹೈಸ್ಕೂಲ್ ಫ್ರೆಂಡ್ಸು ಅಂತ ಯಾರಿಲ್ಲ. ಈಗ ನೀವೇನು ಫೋಟೋಸ್ ನೋಡ್ತಾ ಇದ್ದೀರಾ, ಇವರೆಲ್ಲರೂ ನನಗೆ ಚೈಲ್ಡ್ಹುಡ್ ಫ್ರೆಂಡ್ಸ್. ಅಂದರೆ ಮಿಡ್ಲ್ ಸ್ಕೂಲ್ 1ನೇ ಕ್ಲಾಸು 7th ಅಲ್ಲಿಂದ ಸಿಕ್ಕಿರೋ ಫ್ರೆಂಡ್ಸ್ಗಳು ಇವರೆಲ್ಲ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋಸ್ ಇದು. ಈ ಫೋಟೋ ಏನು ನೋಡ್ತಾ ಇದ್ದೀರಾ, ಇದು ಕಳೆದೋಗಿರೋ ಅನ್ಸೂಯ ಫಸ್ಟ್ ಟೈಮ್ ಸಿಕ್ಕಾಗ ತಗೊಂಡಿರೋ ಫೋಟೋ ಇದು. ಇವರೆಲ್ಲರೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸೇ. ಈ ಫೋಟೋದಲ್ಲಿ ಸೆಲ್ಫಿ ತೆಗಿತಿರೋರು ಮಂಜುಳಾ ಅಂತ. ಇವರು ನನಗೆ ಚೈಲ್ಡ್ಹುಡ್ ಫ್ರೆಂಡೇ. ಆಗ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಇವಾಗ ತುಂಬ ಮಾತಾಡ್ತೀವಿ ಇಬ್ರು. ಈ ಫೋಟೋ ಬಂದು ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದು ಯಡಿಯೂರಿಗೆ. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತಿನ ದಿನ ಅಲ್ಲ ಮುಂದಿನ ದಿನ ನನಗೆ ಸಾಕಾಗಲ್ಲ, ಅಷ್ಟೊಂದಿದೆ ಹೇಳೋಕೆ. ಇಲ್ಲಿ ಒಂದೇ ಫೋಟೋ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಸೆಲ್ಫಿ ತೆಗಿತಿರೋ ರೆಡ್ ಟಿ ಶರ್ಟ್ ಪ್ರೇಮ್ ಅಂತ. ಇವರು ಯಾರು ಸಾಹಸಕ್ಕೆ ಹೋಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಅಂತ ಆರಾಮಾಗಿರ್ತಾರೆ. ನೆಕ್ಸ್ಟ್ ನನ್ನ ಪಕ್ಕ ನಿಂತಿರೋ ದೀಪಿಕನ್ ಜೊತೆ ನಿಂತಿರೋದು ಮನು ಪಕ್ಕ ನಿಂತಿರೋದು ಜಯಂತನ ಪಕ್ಕ ನಿಂತಿರೋದು ಪ್ರವೀಣನ್ ಪಕ್ಕ ನಿಂತಿರೋದು ಯುವರಾಜ. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಚೈಲ್ಡ್ಹುಡ್ಡಲ್ಲಿ ನಾವೆಲ್ಲ ಹೇಗಿದ್ವೋ ಈಗ ಕೂಡ ಹಾಗೆ ಇದೀವಿ, ಏನೂ ಚೇಂಜಸ್ ಆಗಿಲ್ಲ. ತುಂಬ ಚೆನ್ನಾಗಿ ಖುಷಿಯಾಗಿದ್ದೀವಿ. ಫ್ರೆಂಡ್ಶಿಪ್ ಅಂದರೆ ನಮ್ಮ ಥರ ಇರಬೇಕು. ಈ ಫೋಟೋ ನನ್ನ ಮದುವೆ ಫೋಟೋ. ಈ ಫೋಟೋದಲ್ಲಿ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರೋದು. ಅದರಲ್ಲಿ ಈ ಲಾಸ್ಟಲ್ಲಿ ನಿಂತಿರೋ ಮನೋಜ ಮತ್ತೆ ಮೋಹನ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗೋರು. ಬೇರೆ ಫೋಟೋದಲ್ಲಿ ಅವರಿಬ್ರು. ಈ ಫೋಟೋದಲ್ಲಿರೋ ಇಬ್ರು ಯಾರಂದ್ರೆ ಪ್ರಜ್ವಲ್ ಮತ್ತೆ ಹರೀಶಾ. ಫ್ರಂಟಲ್ಲಿ ಪ್ರಜ್ಜು, ಹಿಂದೆ ಇರೋದು ಹರೀಶಾ. ಇವರಿಬ್ರು ಜೊತೆ ಫೋಟೋ ತೆಕ್ಕೊಂಡಿದ್ದು ವಿಷ್ಣು ಮತ್ತೆ ಕಾವ್ಯ ಅಂತ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವರಿಬ್ರು ಮದುವೆಗೆ ಹೋಗಿದ್ದಾಗ ತಗೊಂಡಿರೋ ಫೋಟೋ. ಕಾವ್ಯ ಮತ್ತೆ ವಿಷ್ಣು ಮದುವೆ ಫೋಟೋ. ಬ್ಯಾಚಲ್ಲಿ ಫಸ್ಟ್ ಲವ್ ಮ್ಯಾರೇಜ್ ಅಂದ್ರೆ ಕಾವ್ಯ ಮತ್ತೆ ವಿಷ್ಣು ದೇಸು. ಇವರು ನನ್ನ ಕಾಲೇಜ್ ಫ್ರೆಂಡ್, ಡಿಗ್ರಿ ಕಾಲೇಜ್ ಫ್ರೆಂಡ್ ಅಸ್ಮಾ ಅಂತ. ಇವಳು ಎಷ್ಟು ಒಳ್ಳೆಯವಳು ಅಂತಂದ್ರೆ, ಅವಳು ಎಷ್ಟು ಒಳ್ಳೆಯವಳು ಅಂತ ಅವಳಿಗೆ ಗೊತ್ತಿಲ್ಲ, ಅಷ್ಟೊಂದು ಒಳ್ಳೆಯವಳು. ನನಗೆ ನಮ್ಮ ಅಮ್ಮನ ಫೀಲ್ ಬರೋದು ಅವಳ ಜೊತೆ ಇದ್ದಾಗಲ್ಲ. ಇದು ಮೇಘನಾ. ಇವರು ಸಹ ಡಿಗ್ರಿ ಕಾಲೇಜ್ ಫ್ರೆಂಡೇ. ಇವ್ರ ಫ್ರೆಂಡ್ಶಿಪ್ ಫುಲ್ ಅನ್ಎಕ್ಸ್ಪೆಕ್ಟೆಡ್. ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡು ಟಿಫನ್ ತಿನ್ನುವಾಗ ಟಿಫನ್ ಆಯ್ತು ಅನ್ನೋದ್ರಿಂದ ಶುರುವಾಗಿದೆ. ಇವರು ಹರ್ಷಿತಾ ಅಂತ PU ಇಂದನೂ ಫ್ರೆಂಡು. ಅದೇ ನಾವು ಜಾಸ್ತಿ ಕ್ಲೋಸ್ ಆಗಿದ್ದು ಡಿಗ್ರಿ ಕಾಲೇಜಲ್ಲಿ ಕ್ಲಾಸ್ ಕಂಬೈನ್ ಮಾಡಿದಾಗ. ತುಂಬ ಒಳ್ಳೆ ಫ್ರೆಂಡು. ಅಂದರೆ ಇವ್ರ ಫ್ರೆಂಡ್ ಅಂತ ಫೀಲೇ ಬರ್ತಾ ಇಲ್ಲ, ಫ್ಯಾಮಿಲಿ ಅನ್ಸೋಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಫಸ್ಟ್ ನಾವಿರ್ತೀವಿ, ಅಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಅಮ್ಮಂದ್ರು ಅಷ್ಟೇ ತುಂಬ ಒಳ್ಳೆಯವರು. ಈಗ ಕಾರಣಾಂತರಗಳಿಂದ ಅವ್ರ ಜೊತೆ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಮನಸ್ತಾಪ ಸರಿ ಮಾಡ್ಕೋಬೇಕು. ತುಂಬ ಒಳ್ಳೆ ಫ್ರೆಂಡು, ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಬೇಗ ಯಾರಾದರೂ ಏನಾದರೂ ಕಷ್ಟ ಇದ್ದರೆ ಬೇಗ ಕರ್ಕೊಡ್ತಾರೆ, ಆ ಥರ ಮನಸ್ಥಿತಿ ಇರೋ ಇವರು ಆನಂದ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಲಿಸ್ಟಲ್ಲಿ ಇವರು ಒಬ್ಬರು. ಆನಂದ್ ತುಂಬ ಒಳ್ಳೆ ಫ್ರೆಂಡ್ ನನಗೆ. ಇವರು ಸ್ವಾತಿ ಅಂತ ಮೈಸೂರು ಫ್ರೆಂಡು. ಇವ್ರ ಜೊತೆ ನಾನು ಡೈಲಿ ಮಾತಾಡಲ್ಲ, ಆದರೆ ಅವರು ನನ್ನ ಪ್ರತಿ ಬರ್ತಡೆಗೂ ವಿಶ್ ಮಾಡ್ತಾರೆ, ಪ್ರತಿ ಫ್ರೆಂಡ್ಶಿಪ್ ಡೇಗೂ ವಿಶ್ ಮಾಡ್ತಾರೆ. ಈ ಗಿಫ್ಟ್ನ ನನಗೆ PUಲಿ ನನ್ನ ಫ್ರೆಂಡ್ಸು ಮಂಜುಳಾ ಮತ್ತು ಸರಸ್ವತಿ ಕೊಟ್ಟಿರೋ ಗಿಫ್ಟ್ ಬರ್ತಡೆಗೆ ಅಂದ್ಬಿಟ್ಟು. ಈಗಲೂ ಈ ಗಿಫ್ಟ್ ಇನ್ನೂ ಹಾಗೆ ಇದೆ. ಆದರೆ ಸರಸ್ವತಿ ಮಾತ್ರ ಇಲ್ಲ, ಸರಸ್ವತಿ ಕಾಂಟ್ಯಾಕ್ಟಲ್ಲಿ ಇಲ್ಲ. ಮಂಜುಳಾ ಇನ್ನೂ ಇದ್ದಾರೆ. ಅವ್ರದ್ದು ಮಂಜುಳಾ ಅನ್ನೋದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ವೀಡಿಯೋಸ್ ಹಾಕ್ತಾರೆ. ಅವ್ರ ಯೂಟ್ಯೂಬ್ ಹೆಸರು ಹರ್ಷಿ ರಾಮದೂತ್ ಅಂತ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೀಶಾ ಮತ್ತೆ ಪ್ರಜ್ಜು ಬಗ್ಗೆ ಹೇಳೋದಾದ್ರೆ ಅವರು ನನಗೆ ಫ್ರೆಂಡ್ಸ್ ಅನ್ನೋ ಫೀಲ್ ಇಲ್ಲ, ರಿಲೇಟಿವ್ಸ್ ಅನ್ನೋ ಥರ ಇದ್ದಾರೆ. ಇನ್ನು ಕಾವ್ಯ ಮತ್ತೆ ವಿಷ್ಣು ಬಗ್ಗೆ ಹೇಳೋದಾದ್ರೆ ಕಾವ್ಯ ಮತ್ತೆ ವಿಷ್ಣುದು ಒಳ್ಳೆ ಜೋಡಿ. ಇಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೊದಲು ನಾನು ಕಾವ್ಯನ ಬಜಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಅವಳೇನು ಅಷ್ಟು ಬಜಾರಿ ಅಲ್ಲ. ಆಗಾಗ ಇಬ್ಬರು ಫ್ಯಾಮಿಲಿನೂ ಗೆಟ್ ಟುಗೆದರ್ ಮಾತಾಡ್ತೀವಿ. ಇನ್ನು ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಹರ್ಷಿತಾ ಅಂತ. ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ಅನ್ಬೋದು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಎಲ್ಲನೂ ಬೇಗ ನಂಬ್ತಾರೆ, ಹಚ್ಕೊತಾರೆ, ತುಂಬ ಒಳ್ಳೆಯವರು. ಹಿಂಗೆ ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ದಿನನೂ ಸಾಕಾಗಲ್ಲ, ತಿಂಗಳು ಸಾಕಾಗಲ್ಲ, ಅಷ್ಟೊಂದಿದ್ದಾವೆ. ನಾವು ಮಾಡಿರೋ ಕುಚ್ಚೆಷ್ಟೆಲ್ಲ ಹೇಳೋಕ್ಕೆ ಜನ್ಮ ಪೂರ್ತಿ ಸಾಕಾಗಲ್ಲ, ಅಷ್ಟೊಂದಿದ್ದಾವೆ. ಇಲ್ಲಿ ಕೆಲವೊಬ್ರದ್ದು ಬಗ್ಗೆ ನೀಟಾಗಿ ವಿವರಣೆ ಕೊಟ್ಟಿಲ್ಲ, ಯಾಕಂದರೆ ಅವರು ಸಿಂಗಲ್ ಫೋಟೋ ನನ್ನ ಹತ್ರ ಇಲ್ಲ. ಒಬ್ಬರು ಮನು ಅಂತ, ಅವರು ಸ್ವಂತ ಮೆಡಿಕಲ್ ಬಿಸ್ನೆಸ್ ಮಾಡ್ತಾರೆ. ಇನ್ನೊಬ್ರು ಮನೋಜ್ ಅಂತ, ಅವರು ಸ್ವಂತ ಆಟೋ ಇಟ್ಟಿದ್ದಾರೆ. ಇನ್ನೊಬ್ರು ಮೋಹನ್ ಅಂತ, ಅವರು ಸ್ವಂತ ಬಿಸ್ನೆಸ್ ಮಾಡ್ತಾರೆ. ಇನ್ನೊಬ್ರು ಹೇಮಂತ್ ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ. ಕೆಲವೊಂದು ಫೋಟೋ ನೋಡಿದಾಗ ನೀವು ಅನ್ಕೋಬಹುದು, ಏನಪ್ಪ ಅಷ್ಟು ಜನ ಹುಡುಗರಿದ್ದಾರೆ, ಬರೀ ಹುಡುಗರ ಫ್ರೆಂಡ್ಸ್, ಹುಡುಗಿರು ಯಾರು ಇಲ್ವಾ ಅಂತ. ಹುಡುಗಿರು ಇದ್ದಾರೆ, ಅಂದರೆ ಅವರು ಬರೋದು ಕಡಿಮೆ, ಮಿಂಗಲ್ ಆಗೋದು ಕಡಿಮೆ. ಅವ್ರ ಮನೇಲಿ ಕಳಿಸಲ್ಲ. ಹೆಣ್ಮಕ್ಳು ಮನೆ ಎಲ್ಲ ಮನೇಲಿ ಅದೇ ತಾನೇ, ಯಾರು ಕಳಿಸಲ್ಲ. ಹುಡುಗರೆಲ್ಲ ಒಟ್ಟಿಗೆ ಸಿಕ್ಕಾಗ ನಮ್ಮ ಮನೆಗೆ ಬಂದು ನಾವು ಅವ್ರ ಮನೆಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಇದೊಂಥರ ಚೆನ್ನಾಗಿತ್ತು ಜೀವನ. ಹಾಗೆ ಇನ್ನೊಂದು ಹೇಳೋದು ಮರ್ತಿದೆ, ಹರ್ಷಿತಾ ಅನ್ನೋದು ಯೂಟ್ಯೂಬ್ ಚಾನಲ್ ಇದೆ, ಕಥಾಪಯಣ ಅಂತ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಜನರಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಸಿಗುತ್ತೆ. ಅವ್ರು ಅದೇ ಕಂಟೆಂಟ್ ಬಗ್ಗೆ ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಇವನ ಹೆಸರು ಸುಜನ್ ಅಂತ. ನಾನು ಇವನಿಗೆ ಕ್ಯೂಟ್ ಡೆವಿಲ್ ಅಂತ ಕರಿತಿದ್ದೆ, ಯಾಕಂದರೆ ಅವನಿಗೆ ಕೋರೆಯಲ್ಲಿತ್ತು, ಅದಕ್ಕೋಸ್ಕರ. ನನ್ನ ಜೊತೆ ತುಂಬ ಕುಚ್ಚೇಷ್ಟ ಮಾಡೋ ಫ್ರೆಂಡ್ ಅಂದರೆ ಇವನೇ ಸುಜನ್. ಇಷ್ಟು ಜನನು ನನ್ನದೊಂದು ಸ್ಮಾಲ್ ಸರ್ಕಲಲ್ಲಿರೋ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ಗಳು. ಇನ್ನೂ ಒಬ್ಬರಿದ್ದಾರೆ ಆದಿ ಅಂತ, ಅವ್ರ ಹೆಸರು ಹೇಳಿಲ್ಲ, ಅವ್ರ ಫೋಟೋ ಇಲ್ಲ, ಯಾಕಂದರೆ ಅವ್ರ ಫೋಟೋನೇ ಶೇರ್ ಮಾಡಲ್ಲ ನನಗೆ. ನಾನು ಏನಂತ ಹೇಳಿ ಅವ್ರ ಬಗ್ಗೆ. ಅವರು ತುಂಬ ಒಳ್ಳೆ ಫ್ರೆಂಡು, ತುಂಬ ಮೆಚೂರಾಗಿ ಥಿಂಕ್ ಮಾಡ್ತಾರೆ. ತುಂಬ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ನನ್ನ ಬಗ್ಗೆ ಇಲ್ಲದೆ ಸಲ್ಲದೆ ಇರೋ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಓಡಾಡೋ ಫ್ರೆಂಡ್ಸ್ಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಿಮ್ಮ ಬಾಳೆ ಅಷ್ಟು ನೀವು ಹಾಗೆ ಇರಿ, ನಾವು ಹಿಂಗೆ ಇರ್ತೀವಿ. ಇನ್ನೂ ಒಬ್ಬರು ಫ್ರೆಂಡ್ ಇದ್ದಾರೆ, ಅಮಿತ್ ಅಂತ. ಅಮಿತ್ ನನಗೆ ಡಿಗ್ರಿ ಕಾಲೇಜ್ ಫ್ರೆಂಡು, ಅಂದರೆ BCom ಫ್ರೆಂಡು. ತುಂಬ ಒಳ್ಳೆ ಫ್ರೆಂಡು, ನಮ್ಮ ಫ್ಯಾಮಿಲಿಗೆಲ್ಲ ಪರಿಚಯ ಅವರು.
ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ.